ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೇಳ್ತಿರೋದು ಒಂದೇ ಪ್ರಶ್ನೆ. ಬ್ರೋ, ನಿಮ್ದು ಎಷ್ಟು ದುಡ್ಡು ಕೊಟ್ಟಿರ ಹಸುಗೆ, ಆಮೇಲೆ ಎಷ್ಟನೇ ಕರು ಬಗ್ಗೆ ಹೇಳ್ತೀನಿ. ಎಲ್ಲ ಸೆಕೆಂಡ್ ಲ್ಯಾಕ್ಟಿವೇಷನ್, ಥರ್ಡ್ ಲ್ಯಾಕ್ಟಿವೇಷನ್ ಅಂತಾರೆ. ಅದಂತೂ ಸುಳ್ಳು. ನಿಮಗೆಲ್ಲೋ ಒಂದು 50% ಇಲ್ಲ ಒಂದು 30% ಸತ್ಯ ಆಗಿರ್ಬೋದು. ಇಷ್ಟನೇ ಕರ, ಇಷ್ಟು ಹಾಗೆ ಹೀಗೆ ಅನ್ನೋದು. ನನ್ನ ಪ್ರಕಾರ ಇದೊಂದು ಥರ್ಡ್ ಲ್ಯಾಕ್ಟಿವೇಷನ್ ಇರಬಹುದು, ನನ್ನ ಅನಿಸಿಕೆ. ಇದು ಸೆಕೆಂಡ್ ಲ್ಯಾಕ್ಟಿವೇಷನ್ನು, ಆಯಿತಾ. ಆಮೇಲೆ ಎಷ್ಟು ಕೊಟ್ಟೆ ಇದಕ್ಕೆ? 1,38,000 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ಇದ್ರದ್ದು ಮಿಲ್ಕ್ ಕೆಪಾಸಿಟಿ ಬಂದ್ಬಿಟ್ಟು 35 ಲೀಟ್ರ್ ಹೇಳಿದ್ದಾರೆ ಒನ್ ಡೇ ಪರ್ ಡೇ. ಒಂದು 30 ಸಮಥಿಂಗ್ ಬರ್ತಾಯಿದೆ ಇವಾಗ. ನಂದು ಮೇಂಟೆನೆನ್ಸ್ ಸ್ವಲ್ಪ ವರ್ಸ್ಟ್ ಇರ್ಬೋದು, ಇಲ್ಲ ಲೋ ಇರ್ಬೋದು, ಓಕೆನಾ, ಅವ್ರು ಹೇಳಿದ್ರಿಗಿಂತ. ಆಮೇಲೆ ಇದಕ್ಕೆ 1,30,000 ರೂಪಾಯಿ ಕೊಟ್ಟಿದ್ದೀನಿ. 25 ಲೀಟ್ರು ಮಿಲ್ಕಿಂಗ್ ಕೆಪಾಸಿಟಿ ಹೇಳಿದರು ಸೆಕೆಂಡ್ ಲ್ಯಾಕ್ಟಿವೇಷನ್ಗೆ. ಬರ್ತಾಯಿದೆ, ತೊಂದರೆ ಇಲ್ಲ. ಒಂದು ದಿವಸ ಹೆಚ್ಚು, ಒಂದು ದಿವಸ ಕಮ್ಮಿ. ಯಾಕಂದರೆ ನನಗೆ ಅನುಭವ ಇಲ್ದಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ಬರ್ತಾಯಿದೆ ಒಂದು 24-23 ಅಲ್ಲಿ ರೇಂಜಲ್ಲೇ ಬರ್ತಾಯಿದೆ. ಇದು ನಾನು ಕೊಟ್ಟಿರೋ ದುಡ್ಡು ಹಸುಗೆ. ಅದ್ರದ್ದು ಏನು ಕರು ಎಷ್ಟು ಅಂತ. ಇದು ನಂಗೆ ಹೆಣ್ಣು ಕರು ಹಾಕಿತ್ತು. ಇದು ಬಂದ ಮೇಲೆ 15 ದಿವಸಕ್ಕೆ ಇದು ಅಷ್ಟೇ ಗಂಡು ಕರು ಹಾಕಿತ್ತು. ಗಂಡು ಕರುನ ಒಬ್ರಿಗೆ ಕೊಟ್ಟೆ ನಾನು, ಮುಗೀತಾ. ಆಮೇಲೆ ಬರ್ತೀನಿ ಮ್ಯಾಟಿಗೆ ಎಷ್ಟು ಕೊಟ್ಟೆ ಅಂತ. 2,500 ರೂಪಾಯಿ ಮ್ಯಾಟ್ ಕೊಟ್ಟಿದ್ದೀನಿ. ಶೀಟು ನನಗೆ ಟೋಟಲ್ ಕೊಟ್ಟಿಗೆ ಸೆಟಪ್ ಮಾಡಿ 2 ಹಸು ತರೋಕ್ಕೆ ನನಗೆ ಬಂದಿದ್ದು ಖರ್ಚು ಟೋಟಲ್ 3,18,000 ರೂಪಾಯಿ ಟೋಟಲ್, ವಿತ್ ಮಿನರಲ್ ಮಿಕ್ಚರು, ಟ್ರಾನ್ಸ್ಪೋರ್ಟು, ಒಂದು 20 ದಿವಸಕ್ಕಾಗಷ್ಟು ಫೀಡು ಸೇರಿ ನನಗೆ ಬಂದಿದ್ದು ಖರ್ಚೆಷ್ಟು? 3,18,000 ರೂಪಾಯಿ ಟೋಟಲ್ ಖರ್ಚು ಬಂದಿದೆ. ಆಮೇಲೆ ಮಿಲ್ಕಿಂಗ್ ಮಷಿನ್ ಸಪ್ರೇಟು. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂದರೆ 28,000 ರೂಪಾಯಿ ಕೊಟ್ಟಿದ್ದೀನಿ. ಶಿವಮೊಗ್ಗದಲ್ಲಿ ನಾನೇ ಹೋಗಿ ಗಾಡಿಗೆ ಹೋಗಿ ಹಾಕೊಂಬಂದಿದ್ದರಿಂದ ಸ್ವಲ್ಪ ಕಮ್ಮಿ ಆಯಿತು, 28,000 ರೂಪಾಯಿ ಆಯಿತು. ಇದು 2 in 1 ವಿತ್ ಶೆಡ್ ವಾಶು ಮತ್ತು ಮಿಲ್ಕಿಂಗು. ಇನ್ ಕೇಸ್ ಯಾರಾದರೂ ತೊಗೊಬೇಕು ಅಂತ ಇದ್ದರೆ 3 in 1 ತೊಗೊಳ್ಳಿ, ವಿತ್ ಡೀಸೆಲ್ ಮೋಟ್ರು, ಅಲ್ಲ ಪೆಟ್ರೋಲ್ ಮೋಟ್ರು, ಡೀಸೆಲ್ ಮೋಟ್ರು, ಅದು ಯಾವುದಿದೆ ಅಂತ. ಯಾಕಂದರೆ ನಾವೇನೋ ಕರೆಂಟ್ ಹೋಗಲ್ಲ ಅಂದ್ಕೊತೀವಿ, 100% ಹೋಗುತ್ತೆ. ಬೆಳಗಿನ ಜಾವ ಮಳೆ ಬಂದಾಗ ನಮ್ಮ ಮಲೆನಾಡು ಸೈಡ್ ಅಂತೂ ಹೋಗ್ತಾನೆ ಇರುತ್ತೆ. ನನಗದು ತಲೆಗೆ ಬಂದಿಲ್ಲ, ನಮ್ಮದು ಹೋಗಲ್ಲ ಅಂದ್ಕೊಂಡಿದ್ದೆ. ಇದನ್ನು ತಂದ ಮೇಲೆ ಗೊತ್ತಾಗಿದ್ದು ನನಗೆ ಕರೆಂಟ್ ಹೋಗ್ತಾ ಇರುತ್ತೆ ಅವಾಗ ಅಂತ. ಆಮೇಲೆ ಇದ್ರದ್ದು ಮಿಷಿನ್ನು, ಅದ್ರ ಮಿಷಿನ್ ಬಗ್ಗೆ ನಿಮಗೆ ಸಪ್ರೇಟು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ಇಟ್ಟಿದ್ದೀನಿ, ಹೇಗೆ ಏನು ಅಂತ. ಆಮೇಲೆ ಮಿಲ್ಕಿಂಗ್ ಮಷಿನಲ್ಲಿ ಬ್ರೋ ಬ್ಲಡ್ ಬರುತ್ತಾ ಅಂತ ಸುಮಾರು ಜನ ಕೇಳ್ತೀರಾ. ಈಗ ಈ ಹಸುಗೆ ಹಾಕಿ ಹಸುಗೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹೆಂಗೆ ಹಾಕೋದು. ಬ್ಲಡ್ ಬರುತ್ತಾ ಬರಲ್ವಾ ಆ ಥರದ್ದು ಏನೂ ಇಲ್ಲ. ಬ್ಲಡ್ ಯಾಕೆ ಬರುತ್ತೆ? ಬರೋದೇ ಇಲ್ಲ, ಬರೀ ಹಾಲು ಬರುತ್ತೆ. ನಿಮಗೆ ಒಂದು 10 ನಿಮಿಷದೊಳಗೆ ಆರಾಮ್ಸೆ ಒಂದು ಹಸುನ ಕರೆದು ಬಿಡ್ಬೋದು, 10 ನಿಮಿಷದಲ್ಲಿ. ಇನ್ ಕೇಸ್ ನಾವು ಕೈಯಲ್ಲಿ ಕರಿತೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಚೆನ್ನಾಗೇ ಕರೀತಾರೆ. ನಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಹೊಸ್ದಾಗಿ ಮಾಡೋರು. ಆಮೇಲೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. 1 hour ಒಳಗೆ ನಾನು ಶೆಡ್ ವಾಶ್ ಮಾಡಿ ಹಾಲು ಕರ್ಕೊಂಡು ಮೇವು ಹಾಕಿ ಹೋಗ್ಬಿಡ್ತೀನಿ ಇಲ್ಲಿಂದ. ಆವಾಗ ಆರಾಮ್ಸೆ ನನಗೆ ಬೇರೆ ಕೆಲಸ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಮಿಲ್ಕಿಂಗ್ ಮಷಿನ್ ತೊಗೊಂಡಿದ್ದೀನಿ. ನನಗಿಂತ ಎಕ್ಸ್ಪೀರಿಯನ್ಸ್ ಇರೋರು 5 ನಿಮಿಷಕ್ಕೆ ಕರೆದ್ರು ಕರಿಬೋದು, ಅದನ್ನು ಕಮೆಂಟಲ್ಲಿ ಹೇಳ್ತೀರಾ. ಬಟ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಂದು ಇರೋದು ಹೀಗೆ. ನಾನು ಮಿಲ್ಕಿಂಗ್ ಮಷಿನ್ ಬಳಸ್ತೀನಿ. ಆಮೇಲೆ ಮಿಲ್ಕಿಂಗ್ ಮಷಿನ್ನು ರಕ್ತ ಬರಲ್ಲ, ಇಲ್ಲಿಂದ ವ್ಯಾಕ್ಯೂಮ್ ಬರುತ್ತೆ ನಿಮಗೆ. ಇದರಲ್ಲೇ ನಿಮಗೆ ಇದಕ್ಕೆ ನೀರು ಬೀಳಬಾರ್ದು ಅಂತ ಹೇಳ್ತಾರೆ. ಇದು ಅಷ್ಟೇ, ಇದನ್ನೊಂದು ಹುಷಾರಾಗಿ ನೋಡ್ಕೊಬೇಕು. ಇದಕ್ಕೆ ನೀರು ಬಿದ್ದರೆ ಇದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಯಾರಾದರೂ ಬೇಕಿದ್ರೆ ಇನ್ನೊಂದು ಎಕ್ಸ್ಟ್ರಾ ತಂದಿಡ್ಕೊಂಡ್ರೂ ಪರವಾಗಿಲ್ಲ ಇದನ್ನು, ಓಕೆನಾ. ಇದ್ರದ್ದು ಕರುಗೆ ಎಷ್ಟು ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಅಂದರೆ, ನಾನು 3 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಇದ್ರ ಒನ್ ಟೈಮ್ಗೆ ದಿವಸಕ್ಕೆ 6 ಲೀಟ್ರ್ ಹಾಲು ತಿನ್ನುತ್ತೆ. ಮತ್ತು ಕಾಫ್ ಸ್ಟಾರ್ಟ್ರು ಕೂಡ ತಿಂತಾಯಿದೆ ಇವಾಗ. ಕಾಫ್ ಸ್ಟಾರ್ಟ್ರು ಹಾಕ್ತಾಯಿದ್ದೀನಿ ಡೈಲಿ ಇದ್ರ ಕರುನು. ಆಮೇಲೆ ಫೀಡ್ ಏನು ಕೊಡ್ತೀರಾ ಅಂದರೆ ಸೈಲೇಜು, ಒಣ ಹುಲ್ಲು ಮತ್ತು ಫೀಡು, ಕಾನ್ಸಂಟ್ರೇಟೆಡ್ ಫೀಡ್ ಕೊಡ್ತಾಯಿದ್ದೀನಿ ಇವಾಗ ನಾನು. ಮತ್ತಿನ್ನೇನು ನಾನು ನೇಪಿಯರ್ ಹಾಕ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ಹಾಕ್ಕೊಂಡಿದ್ದು ಸ್ವಲ್ಪ ಹೋಗ್ಬಿಡ್ತು, ಅಲ್ಲಿ ಹುಟ್ಟಲೇ ಇಲ್ಲ ಕರೆಕ್ಟಾಗಿ. ಅದಕ್ಕೋಸ್ಕರನೇ ಈಗ ಹಾಕ್ಕೊಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಸು ವೀಕ್ ಆಗೋದು, ದಪ್ಪ ಆಗೋದು, ಅದ್ರ ಬಗ್ಗೆನೂ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಏನೇ ಆದರೂ ಹೊಸದೇ ನಾನು. ಇದನ್ನು ಇನ್ನು ನೆಕ್ಸ್ಟ್ ನಾನು ಅಂದರೆ ಲೆವೆಲಪ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, 1 ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೆ ಯಾವ ಥರ ಮೇಂಟೆನೆನ್ಸು, ಅದು ನನಗೆ 100% ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಬರೀ ನೇಪಿಯರು, ಹುಲ್ಲು, ಕಾನ್ಸಂಟ್ರೇಟೆಡ್ ಫೀಡು, ಬೂಸ ಆ ಥರದ್ರಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ. ಮತ್ತಿನ್ನೇನು ನೇಪಿಯರ್ ಎಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ. ಇನ್ನು ಮುಂದೆ ಬರೋ ದಿವಸಗಳಲ್ಲಿ ನಾನೇ ನೇಪಿಯರ್ ಹಾಕ್ಕೊಂಡು ಒಳ್ಳೆ ರೀತಿಲಿ ಸಾಕೋಕ್ಕೆ ಪ್ರಯತ್ನ ಪಡ್ತೀನಿ, ಆದಷ್ಟು ಖರ್ಚು ಕಮ್ಮಿ ಮಾಡಿಕೊಂಡು. ನನಗೊಂದು 40% ಅಂತೂ ಪ್ರಾಫಿಟ್ ಬರ್ತಾಯಿದೆ. ಪ್ರಾಫಿಟ್ ಇಲ್ಲ ಅಂತ ಅಲ್ಲ. 3 ತಿಂಗಳಾದಮೇಲೆ ಸೆಮೆನ್ ಕುಡಿಸ್ಮೇಲೆ ಹಾಲು ಡೌನ್ ಆದರೂ ಏನು ಮಾಡಬೇಕು ಅದ್ರ ಬಗ್ಗೆನೂ ಯೋಚನೆ ಮಾಡಿದ್ದೀನಿ. 3 ತಿಂಗಳಾದಮೇಲೆ ಇನ್ನೂ 2 ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮುಂದೆ ಏನಾಗತ್ತಂತ. ಹಾಗೆ ನಮ್ಮ ಈ ಹಸುದು ಈಗ ಕರೆದು ಮುಗಿಸಿದ್ದೀನಿ. ಅದ್ರದ್ದು ಎಷ್ಟು ಬಂದಿದೆ, ಒಂದು ಸಂಜೆ ನಮ್ಗೆ ಸ್ವಲ್ಪ ಕಮ್ಮಿನೇ ಬರುತ್ತೆ. ಬೆಳಿಗ್ಗೆ ಒಂದು 2 ಸೇರಿ 26-25 ಹಂಗೆ ಬರುತ್ತೆ. ಇದು ನಮಗೆ 14 ಲೀಟ್ರ್ ಕ್ಯಾನ್. ಇದು 14 ಲೀಟ್ರು ಫುಲ್ ಬಂದಿದೆ ಇದರಲ್ಲಿ, ಓಕೆನಾ. ಈ ಹಸುದು
ಓಕೆನಾ. ಅದಕ್ಕೆ ಹಾರ ಕೊಂಚ ಮಿಷಿನಲ್ಲಿ ಇಲ್ಲೇ ನಿಮಗಿದೆ ಗಾಳಿ ಬರ್ತಾ ಇದೆ ಕೇಳಿಸುತ್ತೆ. ಇದನ್ನು ಇದಕ್ಕೆ ಕೊಟ್ಕೊಂಡ್ರೆ ಆಯಿತು. ಇದಕ್ಕೆ ಕೊಟ್ಟು ಇದನ್ನು ಲಾಕ್ ಮಾಡಿಕೊಂಡ್ರೆ ನಿಮಗೆ ಟಕ್ ಟಕ್ ಸೌಂಡ್ ಅಂತ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗೋದು ಅಷ್ಟೇ. ಡೈರೆಕ್ಟು ಕೆಲವು ಹಸುಗಳಿಗೆಲ್ಲ ಕಾಲು ಕಟ್ಕೊತಾರೆ. ನಮ್ಮದು ಆ ಥರದ್ದೇನು ರಗಳೆ ಇಲ್ಲ. ಒಂದು ಸಲ ಕ್ಲೀನಾಗಿ ಕರ್ಕೊಂಡು ಕೈಯಲ್ಲಿ ಅಂದರೆ ಇದು ಮಾಡ್ಕೊಂಡು ನೀರೆಲ್ಲ ಹೊಡ್ಕೊಂಡು ಡೈರೆಕ್ಟ್ ಕೊಟ್ಟರೆ ಆಯಿತು ಮಿಷಿನ್ನ. ಇದನ್ನು ಡೈರೆಕ್ಟ್ ಎತ್ಕೊಡೋಂಗಿಲ್ಲ. ಹಿಂಗೆ ಮುರಿದು ಈ ಥರ ಕೊಟ್ಟರೆ ಕಂಪ್ಲೀಟು. ಆಮೇಲೆ ಇದ್ರದ್ದು ಹೆಂಗೋ ತೆಗ್ದ್ವಲ್ಲ, ಈಗ ಇದನ್ನು ಕೈಯಲ್ಲಿ ಕರ್ಕೊಂಬಿಟ್ರೆ ಆಯಿತು. ಸ್ವಲ್ಪ ಇರುತ್ತೆ, ಅದನ್ನು ಕೈಯಲ್ಲಿ ಕರ್ಕೊಂಬಿಡ್ತೀನಿ. ಇರಲ್ಲ ಜಾಸ್ತಿ ಎಲ್ಲ ಟೈಮು. ಹಾಲೆಲ್ಲ ಹೋಗಿದೆ, ಈಗ ಕಾಣ್ತಾ ಇಲ್ಲ, ನೀವೇ ನೋಡ್ಬೋದು. ಇದರಲ್ಲಿ ಹಾಲು ಬರ್ತಾಯಿಲ್ಲ. ಸ್ವಲ್ಪ ಇದನ್ನು ಹಿಂಗೆ ಲೂಸ್ ಮಾಡಿ ಸ್ವಲ್ಪ ಎಳೆದ್ರೆ ಅದರಲ್ಲಿ ಸ್ವಲ್ಪ ಇದ್ದಿದ್ದೆಲ್ಲ ಬಂದ್ಬಿಡುತ್ತೆ. ನೋಡಿ ಬರ್ತಾ ಇದೆಯಲ್ಲ, ಸ್ವಲ್ಪ ಎಳ್ಕೊಂಡ್ರೆ ನೀವು ಕೈಯಲ್ಲಿ ಕರಿಯೋದು ಅಂಥದ್ದು ಸ್ವಲ್ಪ ತಪ್ಪತ್ತೆ. ಆಯಿತಾ? ಈಗ ಕ್ಲೀನಾಗಿ ಇದನ್ನು ಎಳ್ಕೊಂಡ್ರೆ ಸಾಕು, ಅದಾಗದೇ ಬಿಡತ್ತೆ. ನೋಡಿ ಆಯಿತು, ಕಂಪ್ಲೀಟು. ಈಗ ಈಸಿ, ಬೆಟರು. ಹೆಂಗೋ ಏನು ಅಂದ್ಕೊಂಬೇಡಿ. ಯಾರು 20 ಲೀಟ್ರ್ ಮೇಲೆ ಕರಿತೀರ, 25 ಲೀಟ್ರ್ ಮೇಲೆ ನಿಮ್ಮ ಪೇರೆಂಟ್ಸ್ ಆದರೂ ಕರಿತಾಯಿದ್ರು, ತಂದುಕೊಡಿ. ಭಾರಿ ಅನುಕೂಲ ಆಗುತ್ತೆ. ಆಮೇಲೆ ಏನಿಲ್ಲ, ಒಂದು 5 ನಿಮಿಷ ಕೈಯಲ್ಲಿ ಕರ್ಕೊಂಬಿಟ್ರೆ ಆಯಿತು, ಮುಗ್ದೋಗ್ಬಿಡೋದು, ಕಂಪ್ಲೀಟ್ ಆಗುತ್ತೆ. ಇದು ನಮ್ಮ ಈ ಚಿಕ್ಕ ಹಸು. ನಾನು ದೊಡ್ಡದು ಚಿಕ್ಕದು ಅಂತ ಕರ್ಕೊತೀನಿ. ಇದು ನಮ್ಮ ಚಿಕ್ಕ ಹಸುದ ಹಾಲು. ಅದು ಎಷ್ಟು ಕೊಡ್ತಂತ ನೋಡೋಣ. ಸ್ವಲ್ಪ ಕಮ್ಮಿನೇ ಅದು, ಯಾಕಂದರೆ ಅದು ಹೇಳಿದ್ನಲ್ಲ, ಒಂದು 12 ಲೀಟ್ರು 13 ಲೀಟ್ರು ಬರುತ್ತೆ ಆ್ಯಾವ್ರೇಜ್. ಹೇಳಿದ್ನಲ್ಲ, ಇದು ಸ್ವಲ್ಪ ಕಮ್ಮಿನೇ ಕೊಡೋದು. ಇದು 14 ಲೀಟ್ರ್ ಕ್ಯಾನ್. ಇದು ಒಂದು 12 ಲೀಟ್ರ್ ಬಂದಿದೆ ಅಂತ ಅಂದ್ಕೊತೀನಿ. ಇದು ನಮ್ಮ ಚಿಕ್ಕ ಹಸುದು. ಟೋಟಲ್ ಎರಡು ಸೇರಿ ಒಂದು 24 ಲೀಟ್ರು 25 ಲೀಟ್ರ್ ಅಂದ್ಕೊಂಡ್ರು ನಾವು ಕರುಗೆ ತೆಗೆದಿಟ್ಕೊತೀನಿ ಸಪ್ರೇಟು. ಹಾಗೆ ಇದು ಅಷ್ಟೇ, ಮಿಷಿನ್ ತೊಳೆಯೋದು. ಹಾಲೆಲ್ಲ ಅದಕ್ಕೆಲ್ಲ ಡಂಪ್ ಮಾಡ್ಕೊಂಡ್ಮೇಲೆ ಖಾಲಿ ಕ್ಯಾನು. ಇದನ್ನು ಇದರೊಳಗೆ ಇಳಿಸಿ ಇದೊಂದು ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಆಯಿತು, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಹಿಂಗೆ ಎತ್ಕೊಂಡು ಎಲ್ಲ ಇದನ್ನ ಮೇಲೆ ಎತ್ತಿಟ್ಕೊಳ್ರಿ, ಅವಾಗ ಇದಾಗಲ್ಲ, ಫ್ಲೋ ಆಗಲ್ಲ. ಅವಾಗ ನೀರಿರುತ್ತೆ, ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅಷ್ಟೇ, ಮುಗೀತು ಕಂಪ್ಲೀಟು. ಹೊರಗಡೆಯಿಂದ ಎಲ್ಲ ಕ್ಲೀನ್. ಇಲ್ಲಿ ಹತ್ರ ಒಂದು ತೋರಿಸು ಮಗ, ಇಲ್ಲಿ ನೋಡಿದೆ. ವೀಕ್ಲಿ ಒಂದ್ಸಲ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಅದನ್ನು ಹೆಂಗಂತ ತೋರಿಸ್ತೀನಿ ಈಗ. ಇದಾಯ್ತಾ? ಇದ್ರದ್ದು ಒಳಗಾಯ್ತು. ಈಗ ನೀರೊಂದು ಎಳ್ಕೊಬಾರ್ದು, ಆಯಿತು. ಇನ್ನು ಇದಕ್ಕೊಂದು ಮೋಟ್ರಿಗೆ ನೀರು ಹೋಗ್ಬಾರ್ದು. ಇದಕ್ಕೊಂದು ನೀರು ಹೋಗಿದ್ದಂಗೆ ಕ್ಲೀನಾಗಿ ಇಲ್ಲೇ ಒಂದ್ಸಲ ತೊಳೆದು, ವೀಕ್ಲಿ ಒಂದ್ಸಲ, ಬಾಕಿ ತೊಳೆದ್ರೆ ಆಯಿತು. ಇದು ಡೈಲಿ ರೂಟೀನು ನಂದು. ಅಂದರೆ ಹಾಲು ಕರೆದಾದ್ಮೇಲೆ ಮಾಡುವಂಥ ಡೈಲಿ ಕೆಲಸ. ಇಷ್ಟು ಕೆಲಸ ಮುಗಿದ್ರೆ ಒಂದು ಹಂತದ ಕೆಲಸ ಮುಗ್ದಂಗೆ. ಆಮೇಲೆ ಹಾಲು ಕೊಟ್ಟು ಬರೋದೆಲ್ಲ ಆಮೇಲೆ. ಯಾಕಂದರೆ ಹಾಲು ಇಲ್ಲಿ ಡ್ರೈ ಆಗಿಬಿಟ್ರೆ, ಇದರಲ್ಲೆಲ್ಲ ಡ್ರೈ ಆಗಿಬಿಟ್ರೆ ಹಾಗೆ ವೈಟ್ ಕಾಣುತ್ತೆ. ಈಗ ನೋಡಿ, ನಾನು ಒಂದು 3 ಡೇಸ್ 4 ಡೇಸ್ ಆಯಿತು ಕ್ಲೀನ್ ಮಾಡಬೇಕೀಗ. ಓಕೆನಾ? ಇದು ಇಷ್ಟು ಇದ್ರದ್ದು ಕೆಲಸ ಮುಗೀತು. ಇದ್ರೂ ಅಷ್ಟೇ, ಒಂದು ಸಲ ಈಗ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು 30% ಕ್ಲೀನು. ಅಲ್ಲಿ ಅಮ್ಮ ಬಾಕಿ ಕೆಲಸ ಮಾಡ್ಕೊತಾರೆ, ಅಲ್ಲಿ ತೊಳೆಗೆ ಹಾಕ್ದಾಗ. ಎಲ್ಲ ಮುಗಿಸಿ ನಮ್ಮದು ಆ ಮಿಲ್ಕಿಂಗ್ ಮಷೀನು 28,000 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ನಿಮಗೆ ಡಬಲ್ ಬೆಲ್ಟ್ ಬರುತ್ತೆ. ಇದು ನಿಮಗೆ ಶೆಡ್ ವಾಶಿಗೆ, ಇದು ನಿಮಗೆ ಮಿಲ್ಕಿಂಗ್ ಟೈಮಲ್ಲಿ. ಇಲ್ಲೇ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ, ಅದು ನಿಮಗೆ ಡೀಸೆಲ್ ಮೋಟ್ರು. ಅದನ್ನು ತಂದ್ಕೊಳ್ಳಿ, ನಾನು 10 ಸಲ ಹೇಳ್ತೀನಿ, ಅದನ್ನು ತಂದ್ಕೊಳ್ಳಿ, ಯೂಸ್ ಆಗುತ್ತೆ. ಆಮೇಲೆ ಇದರಲ್ಲಿ ಶೆಡ್ ವಾಶ್ ಕೊಟ್ಟಿರ್ತಾನೆ. ಇಲ್ಲೊಂದು ಸಪ್ರೇಟ್ ಲಿಂಕ್ ಕೊಟ್ಟಿರ್ತಾನೆ. ಇದನ್ನ ಬೇಕಾದರೆ ನೀವು ಫಾಗರ್ ಆಗಿ ಯೂಸ್ ಮಾಡ್ಬೋದು. ಸಮ್ಮರ್ ಬೇಸಿಗೆಯಲ್ಲಿ
ಫಾಗರ್ ಆಗಿ ಯೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾವ ಥರ ಅಂದರೆ ನೇಪಿಯರ್ ಬಗ್ಗೆ ನಾನು ಯಾವ್ದು ಹಾಕ್ಕೊತೀನಿ, ಕೊಂಬು ನೇಪಿಯರ್ ಅಂತ ಹಾಕ್ಕೊಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಫ್ರೆಂಡು ಅಷ್ಟೇ 2 ಹಸು ತಂದಿದ್ದಾನೆ, ಅದ್ರ ಬಗ್ಗೆನೂ ಕಂಪ್ಲೀಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅವ್ನು ಯಾವ ಥರ ಮಾಡ್ತೀಯಾನೆ ಎಲ್ಲ ಅಂತ. ಒಳ್ಳೆಯದಾಗಲಿ. ಆದಷ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು.